ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ 4-5 ಮಂತ್ಸಿಂದ ನಮ್ಮ ಮಾರ್ಕೆಟಿಂದ FIS ಕಂಟಿನ್ಯೂಸ್ ಆಗಿ ಸೆಲ್ ಆಫ್ ಮಾಡ್ತಿದ್ದಾರೆ. ಅದರ ಹಿಂದಿನ ಕಾರಣಗಳೇನಿರ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಾವು ಪ್ರತಿದಿನ ಕೂಡ FIS ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳ ಸೆಲ್ಲಿಂಗನ್ನು ನೋಡ್ತಾ ಇದ್ದೀವಿ. ಪ್ರತಿದಿನ ಕೂಡ ಆಲ್ಮೋಸ್ಟ್ ಮೆಜಾರಿಟಿ ಡೇಸ್ ನೆಟ್ ಸೆಲ್ಲರ್ಸೇ ಆಗ್ತಾ ಇದ್ದಾರೆ. ಸೆಪ್ಟೆಂಬರ್ ಅಕ್ಟೋಬರಿಂದ ಕೂಡ ಎಲ್ರಿಗೂ ಮನಸ್ಸಲ್ಲಿ ಇದ್ದೇ ಇರುತ್ತೆ ಒಂದು ಪ್ರಶ್ನೆ, ಏನಂದ್ರೆ ಯಾಕೆ ಇವರು ಈ ಮಟ್ಟದಲ್ಲಿ ಸೆಲ್ ಮಾಡ್ತಿದ್ದಾರೆ ಅನ್ನೋದು. ಅದರ ಹಿಂದಿನ ಕಾರಣಗಳೇನಿರ್ಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಬಂದೇ ಬರುತ್ತೆ. ಇದ್ರ ಬಗ್ಗೆ ಈ ಹಿಂದೆ ಕೂಡ ಕೆಲವು ವಿಡಿಯೋಗಳಲ್ಲಿ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ 5ರಿಂದ 6 ಕಾರಣಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ಈಗ ನೆನ್ನೆ ತಾನೇ ಒಂದು ವಿಡಿಯೋ ಕವರ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ FIS ಇಲ್ಲಿವರೆಗೂ ಮಾಡಿರೋದು ಜಸ್ಟ್ ಲೆಸ್ ದ್ಯಾನ್ 5% ಹೋಲ್ಡಿಂಗ್ ಅನ್ನ ಅಷ್ಟೇ ಅಂತ. ಒಂದು ನ್ಯೂಸ್ ಆರ್ಟಿಕಲ್ ಅನ್ನು ಕೂಡ ಕವರ್ ಮಾಡಿದ್ದೆ. ಈ ಆರ್ಟಿಕಲ್ ಅಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಟ್ರಿಮ್ ಇಂಡಿಯನ್ ಇಕ್ವಿಟಿ ಹೋಲ್ಡಿಂಗ್ಸ್ ಬಟ್ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟ್ಸ್ ರಿಮೇನ್ ಸ್ಟ್ರಾಂಗ್. ಈ ಆರ್ಟಿಕಲ್ ಅನ್ನ ಕವರ್ ಮಾಡಿದ್ದೆ. ನೋಡಬಹುದು, FIS ಸ್ಟಿಲ್ ಹ್ಯಾವ್ $800 billion ವರ್ತ್ ಆಫ್ ಇಂಡಿಯನ್ ಇಕ್ವಿಟೀಸ್. ಇನ್ನು $800 billion ಇನ್ವೆಸ್ಟ್ಮೆಂಟ್ ಇವ್ರದ್ದು ಇಂಡಿಯಾದಲ್ಲಿದೆ. ಇವರು ಮಾರಾಟ ಮಾಡಿರೋದು ಅರೌಂಡ್ $25 billion ವರ್ತ್ ಇಂಡಿಯನ್ ಇಕ್ವಿಟೀಸ್ ಅಷ್ಟೇ. ಅವ್ರ ಹತ್ರ ಇರೋದ್ರಲ್ಲಿ ಲೆಸ್ ದ್ಯಾನ್ 5% ಅನ್ನ ಇವರು ಮಾರಾಟ ಮಾಡಿದ್ದಾರೆ ಅಷ್ಟೇ. ಈಗಲೂ ಕೂಡ ಹೈಯೆಸ್ಟ್ ಹೋಲ್ಡರೇ ಆಗಿದ್ದಾರೆ ಇಂಡಿಯನ್ ಈಕ್ವಿಟೀಸ್ ಅಲ್ಲಿ. ಇದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ $25 billion ಸೆಲ್ ಮಾಡ್ತಿದ್ದಾರೆ. ನಮ್ಮ ಮಾರ್ಕೆಟ್ ಈಗಾಗಲೇ ಇಂಡೆಕ್ಸ್ ಗಳನ್ನ ನೋಡಿದ್ರೆ ಮೋರ್ ದೆನ್ 13-14% ಬಿದ್ದಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ನೋಡೋದಾದ್ರೆ 40-50-60% ವರೆಗೂ ಕೂಡ ಹಲವಾರು ಸ್ಟಾಕ್ಗಳು ಬಿದ್ದಿದ್ದಾವೆ. FIS ಮಾರಾಟ ಮಾಡ್ತಿದ್ದಾರೆ. ಅದರ ಜೊತೆ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಪಾನಿಕ್ ಆಗಿ ಸಾಕಷ್ಟು ಜನ ಮಾರಾಟ ಮಾಡ್ತಿದ್ದಾರೆ. ಜೊತೆಗೆ FIS ಮಾರಾಟ ಮಾಡುವುದರ ಜೊತೆಗೆ ರೀಶಫ್ಲಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ. ಸೊ ನೀವು ಇಲ್ಲಿ ನೋಡಬಹುದು, ಫೆಬ್ರವರಿ ಮಂತ್ ಅದನ್ನ ಓಪನ್ ಮಾಡಿದ್ರೆ 58,988 ಕೋಟಿ, ನಿಯರ್ಲಿ 59,000 ಕೋಟಿ ಮಾರಾಟವನ್ನ ಮಾಡಿದ್ದಾರೆ. ನೆಟ್ ಸೆಲ್ಲಿಂಗ್ ಇದು. ಆದ್ರೆ ಇವರ ಗ್ರಾಸ್ ಸೇಲ್ಸ್, ಗ್ರಾಸ್ ಪರ್ಚೇಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು, ಗ್ರಾಸ್ ಸೇಲ್ಸ್ 3,18,244 ಕೋಟಿ ಇದೆ. ಅಷ್ಟು ಪ್ರಮಾಣದ ಶೇರ್ಸ್ ಅನ್ನ ಸೇಲ್ ಮಾಡಿದರೆ. ಆನಂತರ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದರೆ 2,59,256 ಕೋಟಿಯನ್ನ. ಅಂದ್ರೆ ಇವರು ಸೆಲ್ ಮಾಡ್ತಿದ್ದಾರೆ. ಸೆಲ್ ಮಾಡೋದರ ಜೊತೆಗೆ ರೀಶಫಲ್ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಈ ಕಂಪನಿಯಿಂದ ತೆಗೆದು ಇನ್ನೊಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು, ಅಥವಾ ಈ ಸೆಕ್ಟರ್ನ ಶೇರುಗಳಲ್ಲಿ ಇರೋಂತ ಇನ್ವೆಸ್ಟ್ಮೆಂಟ್ ಅನ್ನ ತೆಗೆದು ಇನ್ನೊಂದು ಸೆಕ್ಟರ್ಗೆ ಮೂವ್ ಮಾಡೋದು. ಈ ರೀತಿ ರೀಶಫ್ಲಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿನೇ ಓವರ್ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅವರ ಜೊತೆ ಇವನ್ DIS ಕೂಡ ಮಾಡ್ತಿದ್ದಾರೆ. ನೋಡಬಹುದು, ಗ್ರಾಸ್ ಸೇಲ್ಸ್ 2,12,333 ಕೋಟಿ. ಇವರು ಕೂಡ ಹಲವಾರು ಶೇರ್ಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ. ಅದನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ನೋಡಬಹುದು, ಒಂದು ತಿಂಗಳಲ್ಲಿ FIS DIS ಎರಡನ್ನು ಸೇರಿಸಿದ್ರೆ 5 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರಾಟ ಮಾಡಿದ್ದಾರೆ. ಅನಂತರ 5 ಲಕ್ಷ ಕೋಟಿಗಿಂತ ಜಾಸ್ತಿ ಬೈ ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ರೀಶಫಲ್ ಆಗ್ತಾ ಇದೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಈ ರೀತಿ ರೀಶಫಲ್ ಆಗ್ತಾ ಇದೆ. ಹಾಗಾಗಿ ದೊಡ್ಡ ಮಟ್ಟದ ರಿಯಾಕ್ಷನ್ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ದೊಡ್ಡ ರಿಯಾಕ್ಷನ್ ಬರ್ಲಿಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಬೇರೆ ಬೇರೆ ಕಾರಣಗಳೇನಿರ್ಬೋದು, ಇದನ್ನ ಹೊರತುಪಡಿಸಿ FIS ಅರೌಂಡ್ $25 billion ವರ್ತ್ ಆಫ್ ಶೇರ್ಸ್ ಅನ್ನ ಮಾರಾಟ ಮಾಡಿದ್ದಾರೆ. ಅದಕ್ಕೆ ಕಾರಣಗಳೇನಿರ್ಬೋದು ಅಂತ ನಾವು ನೋಡೋದಾದ್ರೆ, ಮೊದಲನೇ ಕಾರಣ ನಮ್ಮ ಇಂಡಿಯನ್ ಎಕಾನಮಿ ಸ್ಲೋ ಡೌನ್ ಆಗಿದ್ದು. ನಿಮಗೆ ಗೊತ್ತಿದೆ Q2 ನಲ್ಲಿ ಯಾವ ರೀತಿ ಗ್ರೋತ್ ಸ್ಲೋ ಡೌನ್ ಆಯ್ತು ಅಂತ. ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಸ್ಲೋ ಡೌನ್ ಆಯ್ತು. ಅದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನು ತಂತು. ಜೊತೆಗೆ ಕ್ವಶನ್ ಮಾರ್ಕ್ ಅನ್ನು ಕೂಡ ತಂತು. ಇದೇ ರೀತಿಯ ಗ್ರೋತ್ ಮುಂದಿನ ದಿನಗಳಲ್ಲೂ ಇರುತ್ತಾ ಅಥವಾ ಇನ್ನೂ ಸ್ಲೋ ಆಗುತ್ತಾ ಅನ್ನುವಂತ ಕ್ವಶನ್ ಮಾರ್ಕ್ ಅನ್ನ ತಂತು. ಬಟ್ ಮೊನ್ನೆ ತಾನೇ GDP ಡೇಟಾ ಬಂತು, ಇಂಪ್ರೂವ್ ಆಗಿದೆ. ಬಟ್ ಅಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಗಿಂತ ಸ್ವಲ್ಪ ಪ್ರಮಾಣದ ಕಡಿಮೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಿಗ್ ಡಿಫರೆನ್ಸ್ ಆಗಿಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಇದೆ. ಅದನ್ನು ಕೂಡ ಬೀಟ್ ಮಾಡಕ್ಕಾಗಿಲ್ಲ. ಓಕೆ, ನೆಕ್ಸ್ಟ್ ವೀಕ್ ಇಂದ ನೋಡೋಣ ಏನ್ ಮಾಡ್ತಾರೆ ಅಂತ. ಇದರಲ್ಲಿ ಎಕಾನಮಿಕ್ ಡೇಟಾ ಏನ್ ಬಂದಿದೆ ಚೆನ್ನಾಗೇ ಇದೆ, ಡೀಸೆಂಟ್ ಇದೆ ಪರ್ಫಾರ್ಮೆನ್ಸ್. ಕಳೆದ ಕ್ವಾರ್ಟರ್ಗೆ ಹೋಲಿಸಿದ್ರೆ ಖಂಡಿತ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು Q4 ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡೋಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇದೆ. ಎಸ್ಪೆಷಲಿ ಮಹಾಕುಂಭಮೇಳ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಬಹುದು Q4 ಗ್ರೋತ್ಗೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಇವರು ಸೆಲ್ ಆಫ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಮುಖ ಕಾರಣನೇ ಎಕಾನಮಿ. ನಂತರ ನಾವು ಎರಡನೇ ಕಾರಣವನ್ನು ನೋಡೋದಾದ್ರೆ ಅದು ವ್ಯಾಲ್ಯೂಯೇಷನ್. ನಿಮ್ಗೆಲ್ರಿಗೂ ಗೊತ್ತಿದೆ, ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಟಿಲ್ ಸೆಪ್ಟೆಂಬರ್ 2024 ವರೆಗೂ
ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಸೊ ಈ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಏನಿತ್ತು ವ್ಯಾಲ್ಯೂಯೇಷನ್ ಅನ್ನ ಪೀಕ್ ತಗೊಂಡೋಗಿತ್ತು. ಮೆಜಾರಿಟಿ ಕಂಪನೀಸ್ ಡೀಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ಇರಲೇ ಇಲ್ಲ, ಎಲ್ಲಾನು ಕೂಡ ಓವರ್ ವ್ಯಾಲ್ಯೂಯೇಷನ್ ಅಲ್ಲೇ ಇದ್ವು. ಹಾಗಾಗಿ ಯಾವಾಗ ಎಕಾನಮಿ ಸ್ಲೋ ಡೌನ್ ಆಯ್ತು, ಎಲ್ಲೆಲ್ಲ ಓವರ್ ವ್ಯಾಲ್ಯೂಯೇಷನ್ ಇತ್ತೋ ಅಲ್ಲೆಲ್ಲನೂ ಕೂಡ ಭರ್ಜರಿ ಸೆಲ್ಲಿಂಗ್ ಕಂಡು ಬಂತು. ಹಾಗಾಗಿನೇ ಮೆಜಾರಿಟಿ ಶೇರುಗಳು ಡೌನ್ ಆಗ್ತಾ ಬಂದ್ವು. ಈಗ ಡೀಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಾ ಇದಾವೆ. ಇದು ಎರಡನೇ ಕಾರಣ ಆಯ್ತು. ಇನ್ನು ಮೂರನೇ ಕಾರಣ ಟ್ಯಾರಿಫ್ಸ್. ಎಸ್ಪೆಷಲಿ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರಿಂದ ಟ್ಯಾರಿಫ್ ಥ್ರೆಟ್ ಎಲ್ಲ ದೇಶಗಳ ಮೇಲೂ ಕೂಡ ಇದೆ. ಎಸ್ಪೆಷಲಿ ಯಾವ ದೇಶ ಅಮೆರಿಕಾಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯೋ ಅಂತಹ ದೇಶಗಳ ಮೇಲೆ ಈ ಕರಿನೆರಳು ಬೀಳ್ತಾ ಇದೆ. ಇದು ಅನ್ಸರ್ಟೈನಿಟೀಸ್ ಅನ್ನ ಬಿಲ್ಡ್ ಮಾಡ್ತಾ ಇದೆ. ಜೊತೆಗೆ ಬಿಸ್ನೆಸ್ಗೆ ಖಂಡಿತ ಒಂದಷ್ಟು ಹೊಡೆತವನ್ನ ಕೊಡುವಂತ ಚಾನ್ಸಸ್ ಜಾಸ್ತಿ ಇದ್ದೇ ಇದೆ. ಎಸ್ಪೆಷಲಿ ಯಾವ ಕಂಪನಿ ಅಮೆರಿಕಾಗೆ ಎಕ್ಸ್ಪೋರ್ಟ್ಸ್ ಅನ್ನ ಮಾಡ್ತಾ ಇದೆಯೋ ಅಲ್ಲಿ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ. ಈ ಟ್ಯಾರಿಫ್ ಥ್ರೆಟ್ಸ್ ಜೊತೆಗೆ ಅನ್ಸರ್ಟೈನಿಟೀಸ್, ಯಾವಾಗ ಏನ್ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ. ಟ್ರಂಪ್ ಅವರು 25%, 10% ಅಂತಾರೆ, ರೆಸಿಪ್ರೋಕಲ್ ಅಂತಾರೆ. ವೇರಿಯಸ್ ಟ್ಯಾರಿಫ್ ಥ್ರೆಟ್ಸ್ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಹಾಗಾಗಿ ಅದು ಒಂದು ಅನ್ಸರ್ಟನಿಟಿ ಬಿಲ್ಡ್ ಮಾಡ್ತಿರೋದು ಕೂಡ FIS ಜಾಸ್ತಿ ಪ್ರಮಾಣದಲ್ಲಿ ಸೆಲ್ ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ನಮ್ಮ ರುಪಿ ವೀಕ್ನೆಸ್ ಆಗ್ತಾ ಇರೋದು, ಡಾಲರ್ ಎದುರುಗಡೆ ನಮ್ಮ ರುಪಿ ವೀಕ್ ಆಗ್ತಾ ಇರೋದು. ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರ ಘೋಷಣೆ ಏನಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್. ಈ ಘೋಷಣೆಯಿಂದ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ರುಪಿ ವೀಕ್ ಆಗ್ತಾ ಇದೆ. FIS ಸೆಲ್ ಮಾಡಲಿಕ್ಕೆ ಇದು ಕೂಡ ಕಾರಣ. ರುಪಿ ವೀಕ್ ಆಗ್ತಾನೆ ಹೋದ್ರೆ ಅವರ ರಿಟರ್ನ್ಸ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 85-86 ರುಪೀಸ್ ರೇಂಜ್ ಅಲ್ಲಿ ಇದೆ ಡಾಲರ್. ಇವರು 2 ವರ್ಷದ ಮುಂಚೆ ಇನ್ವೆಸ್ಟ್ ಮಾಡಿದ್ರೆ 82 ರೇಂಜ್ ಅಲ್ಲಿ ಇತ್ತು. 82 ರೇಂಜ್ ಅಲ್ಲಿ ಇದ್ರೆ 82 ರುಪೀಸ್ ಕೊಟ್ಟು ಇನ್ವೆಸ್ಟ್ ಮಾಡಿದ್ರೆ ಇಂಡಿಯನ್ ಇಕ್ವಿಟೀಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು $100 ವರ್ತ್ ಆಫ್ ರುಪೀಸ್ ಅನ್ನು ಅವರು ಬೈ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. 82 ರುಪೀಸ್ ಅಂತಂದ್ರೆ $8,200 ಆಗುತ್ತೆ $100ಗೆ. $8,200 ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಅವರಿಗೆ ಟೋಟಲ್ ಲಾಭ ಆಗಿದೆ 10,000 ಆಗಿದೆ. ಟೋಟಲ್ $8,200 10,000 ಆಗಿದೆ. $1,800 ಪ್ರಾಫಿಟ್ ಆಗಿದೆ ಅಂತ ಇಟ್ಕೊಳ್ಳೋಣ. $1,800 ಅವರು ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ರೆ ಈಗ ಅವರ ಇನ್ವೆಸ್ಟ್ಮೆಂಟ್ ಅನ್ನ ಅವರ ದೇಶಕ್ಕೆ ವಾಪಸ್ ತಗೊಂಡು ಹೋಗ್ಬೇಕು ಅಂತಂದ್ರೆ ಪ್ರಾಫಿಟ್ ಬುಕ್ ಮಾಡಿ ಅವ್ರ ಹತ್ರ ಈಗ 10,000 ಇದೆ. 10,000 ರೂಪಾಯಿನ ಡಾಲರ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ $86 ಇದೆ ಪರ್ ಡಾಲರ್ ಪ್ರೈಸ್. $100 ಅಂತಂದ್ರೆ $8,600. ಅವರು ಇನ್ವೆಸ್ಟ್ ಮಾಡುವಾಗ ಮಾಡಿದ್ದೆಷ್ಟು $8,200. ಈಗ ಡಾಲರ್ ಸ್ಟ್ರಾಂಗ್ ಆಗಿರೋದ್ರಿಂದ ರುಪಿ ವೀಕ್ ಆಗಿರೋದ್ರಿಂದ $8,600 ಆಗುತ್ತೆ ಕರೆಂಟ್ ಡಾಲರ್ ಟು INR ನೋಡಿದ್ರೆ ಪ್ರೈಸ್ ಅನ್ನ. 1,800 ಆಗ್ಬೇಕಿತ್ತು ಲಾಭ, ಬಟ್ 1,400 ಆಗ್ತಾ ಇದೆ. ಅಲ್ಲೇ $400 ಹೋಯ್ತು. ಮತ್ತೆ ಅದಕ್ಕೆ ಟ್ಯಾಕ್ಸ್ ಇರುತ್ತೆ, ಟ್ಯಾಕ್ಸ್ ಹೋಯ್ತು. ಇದರಿಂದ ಅವರ ಲಾಭ ಕಡಿಮೆನೇ ಆಗ್ತಾ ಇದೆ. ಮಾರ್ಕೆಟ್ ಅಲ್ಲಿ ಆಕ್ಚುಯಲ್ ಆಗಿ ಅವ್ರಿಗೆ ಲಾಭ ಬಂದಿದ್ರು ಕೂಡ ರುಪಿ ವೀಕ್ ಆಗಿರೋದ್ರಿಂದ ಇನ್ನೊಂದಷ್ಟು ಲಾಭದಲ್ಲಿ ಕಡಿಮೆ ಆಗ್ತಾ ಇದೆ. ಈ ಒಂದು ಸಮಸ್ಯೆ ಕೂಡ ಅವರಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆನಂತರ ನೆಕ್ಸ್ಟ್ ಕಾರಣಕ್ಕೆ ನಾವು ಬರೋದಾದ್ರೆ ರಿಸಲ್ಟ್ಸ್. ಸೊ ರಿಸಲ್ಟ್ಸ್ ಅಲ್ಲಿ ಕೂಡ ನಾವು ವೀಕ್ನೆಸ್ ಅನ್ನ ನೋಡಿದ್ವಿ. ಎಕಾನಮಿ ಸ್ಲೋ ಆಗುತ್ತೆ ಅಂತಂದ್ರೆ ಅಬ್ವಿಯಸ್ಲಿ ರಿಸಲ್ಟ್ ಅಲ್ಲೂ ಕೂಡ ಸ್ಲೋ ಡೌನ್ ಕಂಡು ಬರುತ್ತೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. Q2 ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿಲ್ಲ ಅಷ್ಟೇನು. ಆದ್ರೆ Q3 ನಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ ಬ್ಯಾಕ್ ಮಾಡಿದವೆ. ಕೆಲವೊಂದು ಸೆಕ್ಟರ್ಸ್ ಈಗಲೂ ಕೂಡ ಹಿಂದೆ ಉಳಿದಿದ್ದಾವೆ, ಕೆಲವೊಂದು ಸೆಕ್ಟರ್ಸ್ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದವೆ, ಕೆಲವೊಂದು ಸೆಕ್ಟರ್ಸ್ ಡೀಸೆಂಟ್ ಗ್ರೋತ್ ಅನ್ನ ಕೊಟ್ಟಿದ್ದಾವೆ. ಇದರಲ್ಲಿ Q2ಗೆ ಹೋಲಿಸಿದ್ರೆ Q3 ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ, ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಷ್ಟೇ. Q4 ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದು ಕೂಡ ಅವರ ಸೆಲ್ ಆಫ್ಗೆ ಒಂದು ಕಾರಣ ಅಂತ ಹೇಳ್ಬೋದು. ನಂತರ US ಅಂಡ್ ಚೈನಾ. ನಮ್ಮ ಮಾರ್ಕೆಟ್ ಅಲ್ಲಿ ಯಾಕೆ ಹೋಲ್ಡಿಂಗ್ಸ್ ಅನ್ನ ಸೆಲ್ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ US ಹಾಗೂ ಚೈನಾದಲ್ಲಿ ಬೆಟರ್ ಅಪಾರ್ಚುನಿಟೀಸ್ ಕಂಡು ಬರ್ತಾ ಇದೆ. ಎಸ್ಪೆಷಲಿ ಡಾಲರ್ ಸ್ಟ್ರಾಂಗ್ ಆಗ್ತಿರೋದ್ರಿಂದ, ಹಾಗೆ ಟ್ರಂಪ್ ಪಾಲಿಸೀಸ್ ಅಮೆರಿಕ ಫಸ್ಟ್ ಅನ್ನುವಂತ ನೀತಿಯನ್ನು ಅವರು ಅಳವಡಿಸ್ಕೊಳ್ತಿರೋದ್ರಿಂದ ಬಹುಶಃ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಮಗೆ ಒಳ್ಳೆ ರಿಟರ್ನ್ ಸಿಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ ಅವರಿಗೆ. ಅಟ್ ದ ಸೇಮ್ ಟೈಮ್ ಚೈನಾದಲ್ಲಿ ಕೂಡ ಅದೇ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ಇತ್ತೀಚೆಗೆ ಅವರು ಎಕಾನಮಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ 5 years ಅಲ್ಲಿ ಯಾವುದೇ ಎಕನಾಮಿಕ್ ಸ್ಟಿಮ್ಯುಲಸ್ ಅನ್ನ ಅವರು ಅನೌನ್ಸ್ ಮಾಡಿರಲಿಲ್ಲ. ಬಟ್ ಕಳೆದ 3-4 ತಿಂಗಳಿಂದ ಎಸ್ಪೆಷಲಿ ಟ್ರಂಪ್ ಆಯ್ಕೆ ಆದಾಗಿಂದ ಕೂಡ ಅವರು ಎಕನಾಮಿಕ್ ಪ್ಯಾಕೇಜಸ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದು ಕೂಡ ಅಲ್ಲಿನ ಮಾರ್ಕೆಟ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಕಾರಣ ಆಗ್ತಾ ಇದೆ. ಟ್ರೇಡ್ ವಾರ್ ಮತ್ತೊಂದ್ ಕಡೆ ಇದ್ರು, ಅದರ ಥ್ರೆಟ್ ಇದ್ರೂ ಕೂಡ ಇವರು ಎಕನಾಮಿಕ್ ಸ್ಟಿಮ್ಯುಲಸ್ ಅನ್ನ ಏನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗ್ತಾ ಇದೆ ಚೀನಾದ ಮಾರ್ಕೆಟ್ಗೆ. ಹಾಗಾಗಿ ಚೀನಾ ಮಾರ್ಕೆಟ್ ಕಡೆ ಕೂಡ FIS ಮುಖ ಮಾಡ್ತಾ ಇದ್ದಾರೆ. ಈಗ ಅವರು ಖಂಡಿತ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಚೀನಾದಲ್ಲಿ ಮಾಡೋದಿಲ್ಲ ಬಿಕಾಸ್ ಆಫ್ ಅನ್ಸರ್ಟನಿಟೀಸ್. ಆದ್ರೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅಂತೂ ಪಕ್ಕ ಮಾಡ್ತಾರೆ. ಅದೇ ಈಗ ಆಗ್ತಾ ಇರೋದು. ಹಾಗಾಗಿನೇ 5 ವರ್ಷದಿಂದ
ಬಿದ್ದಿದ್ದಂತ ಚೈನಾ ಮಾರ್ಕೆಟ್ ಲಾಸ್ಟ್ 3-4 ತಿಂಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಜೊತೆಗೆ ಅಲ್ಲಿ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಾ ಇದಾವೆ ಸ್ಟಾಕ್ಸ್. ಜೊತೆಗೆ ಸರ್ಕಾರ ಕೂಡ ಎಕನಾಮಿಕ್ ಆಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡ್ತಾ ಇರೋದು ಬಿಗ್ ಬೂಸ್ಟ್ ಆಗುತ್ತೆ ಆ ಕಂಪನೀಸ್ಗೆ, ಆ ಕಂಪನಿಗಳ ಒಳ್ಳೆ ಪರ್ಫಾರ್ಮೆನ್ಸ್ಗೆ. ಇದು ಕೂಡ ಫ್ಯಾಕ್ಟರ್ ಆಗ್ತಾ ಇದೆ FIS ಚೀನಾ ಮಾರ್ಕೆಟ್ ಕಡೆ ಗಮನ ಕೊಡ್ಲಿಕ್ಕೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡೆ ನಾವು ಬರೋದಾದ್ರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ನಿಮ್ಗೆಲ್ರಿಗೂ ಗೊತ್ತಿದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ನಮ್ಮ ಸರ್ಕಾರ ಬಜೆಟ್ ಅಲ್ಲಿ ಜಾಸ್ತಿ ಮಾಡಿತ್ತು. ಇಂದಿನ ವರ್ಷನೇ ಜುಲೈ ಬಜೆಟ್ ಅಲ್ಲಿ ಜಾಸ್ತಿ ಮಾಡಿದ್ರು. ಬಟ್ FIS ಮೇಲೆ ಜಾಸ್ತಿ ಮಾಡಿರ್ಲಿಲ್ಲ, 10% ಇತ್ತು. ನಮ್ಮ ಮೇಲೆ ಅಂದ್ರೆ ಇಂಡಿಯನ್ ಇನ್ವೆಸ್ಟರ್ಸ್ ನ ಮೇಲೆ 12.5% ಮಾಡಿದ್ರು. ಬಟ್ ಈಗ ಮೊನ್ನೆ ಫೆಬ್ರವರಿಯಲ್ಲಿ ಆದಂತ ಬಜೆಟ್ ಅಲ್ಲಿ ಅವರ ಮೇಲೂ ಕೂಡ 12.5% ಅನ್ನೇ ಹಾಕಿದ್ದಾರೆ. ಇದು ಕೂಡ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಅನ್ನ ತರ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಅವ್ರಿಗೆ ಹೊಡೆತ ಬೀಳ್ತಾ ಇದೆ, ಎಸ್ಪೆಷಲಿ ರುಪಿ ವೀಕ್ ಆಗಿರೋದು. ಟ್ಯಾಕ್ಸ್ ಅಲ್ಲೂ ಕೂಡ +2.5% ಹೋಗ್ತಾ ಇದೆ. ಮುಂಚೆ 10% ಹೋಗ್ತಾ ಇತ್ತು, ಈಗ 12.5%. ನೀವು ಇಲ್ಲಿ ನೋಡಬಹುದು, ಫಾರಿನರ್ಸ್ ಟು ಪೇ LTCG ಆನ್ ಪಾರ್ ವಿತ್ ಲೋಕಲ್ ಇನ್ವೆಸ್ಟರ್ಸ್ ಅಟ್ 12.5%, ಅಪ್ ಫ್ರಮ್ 10%. ಯಾವತ್ತಿನ ನ್ಯೂಸ್ ನೋಡಬಹುದು ನೀವು ಇಲ್ಲಿ, 2 ಫೆಬ್ರವರಿ 2025. ಸೊ ಈ LTCG ಜಾಸ್ತಿ ಆಗಿದ್ದು ಕೂಡ ಅವರ ಡಿಸಪಾಯಿಂಟ್ಮೆಂಟ್ಗೆ ಕಾರಣ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಎಲ್ಲ ಕಾರಣಗಳು ಕೂಡ ಅವರನ್ನ ಮಾರ್ಕೆಟ್ ಇಂದ ಆಚೆ ತಗೊಂಡು ಹೋಗ್ತಾ ಇದೆ. ಖಂಡಿತ ಅವರೇನು ಇರುವಂತ ಎಲ್ಲ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿ ಹೋಗ್ತಾ ಇಲ್ಲ. ನಾವೀಗ ತಾನೇ ನೋಡಿದ್ವಲ್ಲ, $800 ಬಿಲಿಯನ್ ವರ್ತ್ ಆಫ್ ಶೇರ್ಸ್ ಅವ್ರದ್ದು ಈಗಲೂ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ. ಬಟ್ ಸೆಲ್ ಮಾಡಿರೋದು ಜಸ್ಟ್ $25 ಬಿಲಿಯನ್ ವರ್ತ್ ಆಫ್ ಶೇರ್ಸ್. ಬಟ್ ಇಲ್ಲಿ ಬಿಗ್ ಇಂಪ್ಯಾಕ್ಟ್ ಯಾಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಂದ್ರೆ ರೀಶಫ್ಲಿಂಗ್ ಜಾಸ್ತಿ ನಡೀತಾ ಇದೆ. ಎಲ್ಲಿ ಓವರ್ ವ್ಯಾಲ್ಯೂಡ್ ಆಗಿದ್ದೋ ಸ್ಟಾಕ್ಗಳು ಅಂತ ಕಡೆಯಿಂದ ಆಚೆ ತೆಗೆದು ಎಲ್ಲಿ ಅಂಡರ್ ವ್ಯಾಲ್ಯೂಡ್ ಅನ್ನಿಸ್ತಿದೆಯೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ದಾರೆ. ಜೊತೆಗೆ ನೆಕ್ಸ್ಟ್ ಯಾವ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಸರ್ಕಾರದ ಗಮನ ಎತ್ತಾ ಇದೆ ಅನ್ನೋದ್ರ ಮೇಲೆ ಶಫ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಈ ರೀಶಫ್ಲಿಂಗ್ ಕೂಡ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿಯನ್ನ ಜಾಸ್ತಿ ಮಾಡ್ತಾ ಇದೆ. ಜೊತೆಗೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡೋದಕ್ಕೆ ಕಾರಣ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಈ ಎಲ್ಲ ಕಾರಣಗಳು ಇನ್ನೊಂದ್ಸಲ ರೀಕಾಲ್ ಮಾಡೋಣ. ಎಕನಾಮಿಕ್ ಸ್ಲೋಡೌನು, ನಂತರ ವ್ಯಾಲ್ಯೂಯೇಷನ್, ಹಾಗೆ ಟ್ಯಾರಿಫ್ಸು, ನಂತರ ರುಪಿ ವೀಕ್ನೆಸ್, ರಿಸಲ್ಟ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸು, ನಂತರ ಚೈನೀಸ್ ಹಾಗೂ US ಮಾರ್ಕೆಟ್ಸು ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರೋಂಥದ್ದು, ನಂತರ ಚೈನಾದ ಸ್ಟಿಮ್ಯುಲಸ್ ಕೂಡ, ಹಾಗೆ LTCG ಜಾಸ್ತಿ ಮಾಡಿರೋದು. ಅರೌಂಡ್ 7-8 ಕಾರಣಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇನ್ನು ರೀಶಫ್ಲಿಂಗ್ ಕೂಡ ಅರೌಂಡ್ 8 ಕಾರಣಗಳು ನಿಮ್ಮ ಮುಂದೆ ತಂದಿದ್ದೀನಿ. ಈ ಎಲ್ಲ ಕಾರಣಗಳಿಗೆ ಇವರು ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಖಂಡಿತ ಇವರು ಮತ್ತೆ ವಾಪಸಾತಿ ಮಾಡೇ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಆ ವಾಪಸಾತಿ ಯಾವಾಗಿರುತ್ತೋ ಅವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ಬಂದೇ ಬರುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರಬೇಕು ಅಂದ್ರೆ ಈಗ ಒಳ್ಳೆ ಕಂಪನೀಸ್ ಅಲ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಆಸ್ ಆಫ್ ನೌ ಸ್ವಲ್ಪ ದಿನ ವೇಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಆಗಿರುತ್ತೆ. ಯಾಕೆಂದ್ರೆ ಮಾರ್ಚ್ ಮಂತ್ ವೋಲಟೈಲ್ ಮಂತ್ ಆಗಿರುತ್ತೆ ಬಿಕಾಸ್ ಆಫ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್. ಇದನ್ನು ಕೂಡ ಈಗಾಗಲೇ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನೋಡೋಣ ಯಾವಾಗ ಇವರು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಖಂಡಿತ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದ್ರೆ ಅಥವಾ ಸೆಲ್ಲಿಂಗ್ ಅನ್ನ ಸ್ಲೋ ಮಾಡಿದ್ರೂ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಆ ದಿನಗಳಿಗಾಗಿ ನಾವು ಕಾಯ್ಬೇಕು ಅಷ್ಟೇ. ಸರಿ ಗೆಳೆಯರಿ, FIS ಸೇಲ್ ಮಾಡೋದಕ್ಕೆ ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಅನ್ಕೊಳ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.